ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಪಾಲಿಗೆ ಇವತ್ತು ಒಂದು ರೀತಿ ಬಿಗ್ ಡೇ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ 40 ದಿನಗಳಿಂದ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದು ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆರೋಪಿ ದರ್ಶನ್ ಪಾಲಿಗೆ ಇವತ್ತು ಒಂದು ರೀತಿ ಬಿಗ್ ಡೇ. ಇಂದು ದರ್ಶನ್ ರೆಗ್ಯುಲರ್ ಅರ್ಜಿ ಹಾಗೂ ಮಧ್ಯಂತರ ಜಾಮೀನಿನ ಅರ್ಜಿಯ ಅಂತಿಮ ತೀರ್ಮಾನ ಆಗೋ ಸಾಧ್ಯತೆ ಹೆಚ್ಚಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಅವಕಾಶ ಸಿಗದೆ ಹೋದರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗೋದು ಫಿಕ್ಸ್. ಮಧ್ಯಂತರ ಜಾಮೀನು ಡಿಸೆಂಬರ್ 11ಕ್ಕೆ ಅಂತ್ಯವಾಗುತ್ತೆ. ಹಾಗಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗದೆ ಹೋದರೆ ಡಿಸೆಂಬರ್ 11ರ ಬಳಿಕ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗುವ ಅನಿವಾರ್ಯತೆ ಇದೆ. ಇನ್ನು ಇವತ್ತು ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಕೂಡ ಒಂದು ಸೈಡ್ ವಾದ ಮುಗಿಸಿದ್ದು, SPP ವಾದ ಮುಗಿತಾ ಇದ್ದ ಹಾಗೆಯೇ ರೆಗ್ಯುಲರ್ ಜಾಮೀನು ಅರ್ಜಿ ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ರೆಗ್ಯುಲರ್ ಜಾಮೀನಿನ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಒಂದು ಮಧ್ಯಂತರ ಜಾಮೀನು, ಇನ್ನೊಂದು ರೆಗ್ಯುಲರ್ ಜಾಮೀನು, ಎರಡೂ ಇವತ್ತು ತೀರ್ಮಾನ ಆಗೋ ಸಾಧ್ಯತೆ ಇದೆ. ಯಾಕೆ ನಾವು ಹೇಳ್ತಾ ಇದ್ದೀವಿ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಂದರೆ, 40 ದಿನಗಳಿಂದ ಮಧ್ಯಂತರ ಜಾಮೀನಿನಲ್ಲಿ ದರ್ಶನ್ ಇದ್ದಾರೆ. ಅಂದರೆ ಜೈಲಿನಿಂದ ಹೊರಗಡೆ ಇದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟನ್ನು ಪಡ್ಕೋತಾ ಇದ್ದಾರೆ. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್. ಇಲ್ಲಿ ತನಕ ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ. ಇವತ್ತು ರೆಗ್ಯುಲರ್ ಅರ್ಜಿ ಅಂತಿಮ ತೀರ್ಮಾನವಾಗುವ ಸಾಧ್ಯತೆ ಇದೆ, ಅಥವಾ SPP ವಾದ ಮಂಡನೆ ಮುಗಿದ ಮೇಲೆ ಅದನ್ನು ಕಾಯ್ದಿರಿಸುವ ಸಾಧ್ಯತೆ ಕೂಡ ಇದೆ. ಇವತ್ತೇ ತೀರ್ಪು ಬರ್ಬೋದು, ಕಾಯ್ದಿರಿಸ್ಬೋದು, ಏನು ಬೇಕಾದರೂ ಆಗುತ್ತೆ. ಮಧ್ಯಂತರ ಬೇಲ್ ಅರ್ಜಿ ಕೂಡ ಅಂತಿಮ ತೀರ್ಮಾನವಾಗುವ ಸಾಧ್ಯತೆ ಇದೆ. ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ ಕೇಳಿದಾರಲ್ಲ, ಈ 6 ವಾರಗಳನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ, ಅದು ಇವತ್ತೇ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ಒಂದು ವೇಳೆ ವಿಸ್ತರಣೆ ಆಗದಿದ್ದರೆ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗಲೇಬೇಕಾಗುತ್ತೆ. ಇದೇ ಡಿಸೆಂಬರ್ 11ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗ್ತಾ ಇದೆ. ನಾಡಿದ್ದು ಇನ್ನೆರಡೇ ದಿನ ಇರೋದು. ಈಗಾಗಲೇ ರೆಗ್ಯುಲರ್ ಜಾಮೀನು ಸಂಬಂಧ ವಾದವನ್ನು ದರ್ಶನ್ ಪರ ವಕೀಲರು ಮುಗಿಸಿದ್ದಾರೆ. CV ನಾಗೇಶ್ ಅವರು, SPP ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವ್ರದ್ದು ಇವತ್ತು ಮುಗಿಯುತ್ತೆ ಅಂತ ಲೆಕ್ಕಾಚಾರ ಇದೆ. ದರ್ಶನ್ ಪರ ವಾದ ಮಂಡಿಸಿದ್ದಾರೆ ಹಿರಿಯ ವಕೀಲ CV ನಾಗೇಶ್ ಅವರು. ಇವತ್ತು ಪೊಲೀಸರ ಪರ, ಅಂದರೆ ಸರ್ಕಾರದ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆಯನ್ನು ಮಾಡ್ತಾರೆ. ಇವತ್ತು SPP ವಾದ ಮುಕ್ತಾಯವಾಗ್ತಾ ಇದ್ದಂತೆ ಜಾಮೀನು ನಿರ್ಧಾರವಾಗುತ್ತೆ. ರೆಗ್ಯುಲರ್ ಬೇಲ್ ನಾ ಹೇಳ್ತಾ ಇರೋದು, ರೆಗ್ಯುಲರ್ ಜಾಮೀನಿನ ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ಆ್ಯಂಡ್ ನನ್ನ ಪ್ರಕಾರ SPP ಇವತ್ತು ವಾದ ಮಂಡನೆ ಮುಕ್ತಾಯ ಮಾಡ್ತಾರೆ. ಆಮೇಲೆ ತೀರ್ಪು ಘನ ನ್ಯಾಯಾಲಯ ಏನು ಕೊಡುತ್ತೆ ಅಂತ ನೋಡಬೇಕು.